ಅರಳು ಪ್ರತಿಭೆ ಇದು ಬಾಲ ಸಾಧಕರ ಕಥೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಂ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್, ಮೇಲಿನಪೇಟೆ, ಮೈನ್ ರೋಡ್, ಬದಿಯಡ್ಕ. ಹೋಟೆಲ್ ಅಮ್ಮ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ, ಕಣ್ಣನ್ಸ್ ಲಾಡ್ಜ್ ಬಳಿ, ಮೈನ್ ರೋಡ್, ಪುತ್ತೂರು. ಎಲೈಟ್ ಕಾಲೇಜು ಆಪೋಸಿಟ್ HP ಪೆಟ್ರೋಲ್ ಪಂಪ್, ಪೆರ್ಲಾ ರೋಡ್, ಬದಿಯಡ್ಕ. ಆತ್ಮವೀಕ್ಷಕರೇ ನಮಸ್ತೆ. ವಿಶೇಷ ಚಾನೆಲ್ ಅರ್ಪಿಸುವ ಅರಳು ಪ್ರತಿಭೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ನಾವು ಇವತ್ತು ಪರಿಚಯಿಸುವಂಥ ಅರಳು ಪ್ರತಿಭೆ ಆಶ್ರಯ ಬಂಡಾರಡ್ಕ. ಕಾಸರಗೋಡು ಜಿಲ್ಲೆಯ ಬೇಳ ಗ್ರಾಮದಲ್ಲಿರುವ ಬಂಡಾರಡ್ಕ ಎಂಬ ಪ್ರದೇಶದಲ್ಲಿ ಹಲವು ಸಾಧನೆಗಳೊಂದಿಗೆ ಪರಿಚಿತರಾಗಿರುತ್ತಿರುವಂಥ ಈ ಬಾಲ ಪ್ರತಿಭೆಯ ಸಾಧನೆಗಳನ್ನು ತಿಳಿಯೋಣ ಬನ್ನಿ. ಬಾಲ್ಯಕಾಲದ ಸದಾವಕಾಶಗಳನ್ನು ಬಳಸಿಕೊಂಡು ಬಹುಮುಖಿ ರಂಗದಲ್ಲಿ ಸದ್ದಿಲ್ಲದ ಸಾಧಕಿಯಾಗಿ ಗುರುತಿಸಿಕೊಳ್ಳುತ್ತಿರುವ ಈಕೆ ಕುಮಾರಿ ಆಶ್ರಯ. ಕಾಸರಗೋಡು ಜಿಲ್ಲೆಯ ಬೇಳ ಗ್ರಾಮದ ಭಂಡಾರಡ್ಕ ನಿವಾಸಿಯಾದ ಸುರೇಶ್ ಜಯಶ್ರೀ ದಂಪತಿಗಳ ಸುಪುತ್ರಿಯಾದ ಆಶ್ರಯ ಕಬಡ್ಡಿ, ಕರಾಟೆ, ಸಂಗೀತ, ಕೀಬೋರ್ಡ್, ಡ್ಯಾನ್ಸ್, ಡ್ರಾಯಿಂಗ್, ಸಾಹಿತ್ಯ, ಬಾಟಲಿ ಆರ್ಟ್ ಹೀಗೆ ಬಹುಮುಖಿ ರಂಗದಲ್ಲಿ ಹೆಜ್ಜೆಯೂರಿದಂತಹ ಸಾಧಕಿ. ನೀರ್ಚಾಲು ಮಹಾಜನ ಸಂಸ್ಕೃತ ಕಾಲೇಜಿನ 9ನೇ ತರಗತಿ ವಿದ್ಯಾರ್ಥಿನಿಯಾಗಿರುವ ಆಶ್ರಯಾಳ ಅನನ್ಯ ಬಾಲ್ಯಕಾಲ ಸಾಧನೆಯ ಬಗ್ಗೆ ಇನ್ನಷ್ಟು ಅರಿತುಕೊಳ್ಳೋಣ ಬನ್ನಿ. ಆಶ್ರಯ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಬಹುಮುಖ ಬಾಲ ಪ್ರತಿಭಾನ್ವಿತೆಯಾಗಿ ತಮ್ಮ ಅನನ್ಯ ಸಾಧನೆಯನ್ನು ಪ್ರದರ್ಶಿಸುತ್ತಿರುವ ನಿಮ್ಮ ಒಂದು ಸಣ್ಣ ಪರಿಚಯವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಬಹುದೇ? ನನ್ನ ಹೆಸರು ಆಶ್ರಯ. ನನ್ನ ಮನೆ ಬೇಳ ಬಂಡ್ರಡ್ಕ. ನನ್ನ ಅಪ್ಪನ ಹೆಸರು ಸುರೇಶ್, ಅಮ್ಮನ ಹೆಸರು ಜಯಶ್ರೀ. ನಾನು ಮಹಾಜನ ನೀರ್ಚಲ್ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ತಮ್ಮ ಬಾಲ್ಯಕಾಲದಿಂದ ಕರಾಟೆ, ಕಬಡ್ಡಿ, ಡ್ಯಾನ್ಸ್, ಡ್ರಾಯಿಂಗ್, ಚಿತ್ರಕಲೆ, ಸಂಗೀತ ಹೀಗೆ ಹಲವು ವಿಭಿನ್ನ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರ. ಒಂದೊಂದು ವಿಷಯವಾಗಿ ನಾನೀಗ ನಿಮ್ಮ ಜೊತೆ ನಮ್ಮ ವೀಕ್ಷಕರಿಗೆ ಪರಿಚಯವನ್ನು ಮಾಡ್ತಾ ಹೋಗ್ತೇನೆ. ಆರಂಭದಲ್ಲಿ ಕರಾಟೆ ಒಂದು ಕಲೆ, ಆ ಕರಾಟೆ ಕಲೆಯನ್ನು ನೀವು ಕಲಿತಂಥ ಬಗೆ ಹೇಗೆ? ನಾನು LKGಯಲ್ಲಿ ಉಪ್ಪಳದಲ್ಲಿ ಕಲಿಯುತ್ತಿರುವಾಗ ಕರಾಟೆಯನ್ನು ಕಲಿತಿದ್ದೆ. ಮತ್ತು ನಾವು ಬೇಳ ಇಲ್ಲಿ ಕಾನ್ವೆಂಟಲ್ಲಿ ನಾನು ಕಲಿತಿರುವಾಗ ಇಲ್ಲಿ 4ನೇ ಕ್ಲಾಸ್ನಿಂದ ಇಲ್ಲಿ ಪ್ರಾರಂಭಿಸಿದೆ ಕರಾಟೆ ಕಲೀಲಿಕ್ಕೆ. ಮತ್ತು ಕೊರೋನಾ ಬಂದ ನಂತರ ಸ್ವಲ್ಪ ಸಮಯ ನಿಂತೋಯಿತು. ಪುನಃ 6ನೇ ಕ್ಲಾಸಲ್ಲಿ ಪುನಃ ಪ್ರಾರಂಭ ಮಾಡಿದೆ. 7 ಕಳೆದು 8ಕ್ಕೆ ನಾನು ನೀಟ್ಸಲ್ ಶಾಲೆಗೆ ಬಂದಾಗ ಅದು ಸರಿಗೆ ಬರಲಿಕ್ಕೆ ಕಷ್ಟ ಆಗ್ತಂತೇಳಿ ಸರ್ ನಿಲ್ಲಿಸಿದ್ರು. ಇನ್ನೂ ಬೇರೆ ಕಡೆಯಲ್ಲಿ ಕಲಿಬೇಕಂತ ನನಗಿದೆ. ನಿಮ್ಮ ಕರಾಟೆಯ ಗುರುಗಳು ಯಾರು? ಅದೇ ರೀತಿ ಕರಾಟೆಯಲ್ಲಿ ಯಾವೆಲ್ಲ ರೀತಿಯ ಹಂತಗಳನ್ನು ದಾಟಿ ಬಂದಿದ್ದೀರಾ? ನನ್ನ ಕರಾಟೆಯ ಗುರು ಹರಿವೆಂಕಟೇಶ್ ಸರ್ ಅಂತ. ನನಗೆ ವೈಟ್ ಬೆಲ್ಟ್ ಆಗಿ, ಯೆಲ್ಲೋ ಬೆಲ್ಟ್ ಆಗಿ, ಆರೆಂಜ್ ಬೆಲ್ಟಲ್ಲಿಗಿದ್ದೇನೆ. ಇನ್ನು ಬ್ಲ್ಯಾಕ್ ಬೆಲ್ಟ್ ತನಕ ಮಾಡಬೇಕಂತ ಉಂಟು. ವಿಶೇಷವಾಗಿ ವನಿತೆಯರು, ವನಿತಾ ಸಾಧಕಿಯರು ಅಪರೂಪವಾಗಿ ಕಾಲಿಡುತ್ತಿರುವಂಥ ಒಂದು ರಂಗ ಅಂತೇಳಿದರೆ ಕಬಡ್ಡಿ. ಆ ಕಬಡ್ಡಿಯಲ್ಲಿ ನೀವು ವಿಶೇಷ ಪರಿಣಿತಿಯನ್ನು ಪಡೆದುಕೊಂಡಿದ್ದೀರ. ಆ ಕಬಡ್ಡಿಯನ್ನು ನೀವು ಆರಂಭಿಕವಾಗಿ ಯಾವ ರೀತಿಯಲ್ಲಿ ನೀವು ಕಬಡ್ಡಿ ಪಟು ಆಗಲಿಕ್ಕೆ ಯಾವ ರೀತಿಯ ತರಬೇತಿಗಳನ್ನು ಅಭ್ಯಸಿಸಿದ್ದೀರಾ? ನಾನು ಸಣ್ಣದಿರುವಾಗ ಅಪ್ಪ ಕೂಡ ಕಬಡ್ಡಿ ಚಾಂಪಿಯನ್ ಆಗಿದ್ದರು. ದೂರ ಕ್ಲಬ್ಗಳ ಇದರಿಂದ ಕಬಡ್ಡಿಗೆ ಹೋಗ್ತಿದ್ರು. ಹಾಗೆ ನನಗೆ ಅದು ನೋಡಿ ತುಂಬ ಕಬಡ್ಡಿಯಲ್ಲಿ ತುಂಬ ಆಸಕ್ತಿ ಬಂತು. ನನಗೂ ಆಟ ಆಡಬೇಕಂತ ತೋರ್ತಿತ್ತು. ನಾನು 8ಕ್ಕೆ ಇಲ್ಲಿಗೆ ಮಹಾಜನ ಸ್ಕೂಲಿಗೆ ಬಂದಾಗ ನಮ್ಮ PT ಸರ್ ಸಂತೋಷ್ PH ಇವರು ಕಬಡ್ಡಿ ಆಟಕ್ಕಿದ್ದಿ ಅಂತ ಕೇಳಿದರು. ಅವರು ತುಂಬ ಸಪೋರ್ಟ್ ಇದ್ದರು ನನಗೆ ಸ್ಪೋರ್ಟ್ಸ್ ವಿಷಯದಲ್ಲಿ, ಗೇಮ್ಸ್ ವಿಷಯದಲ್ಲೆಲ್ಲ. ಅವರು ಹೇಳಿದ ಕಾರಣ ನಾನು ಸೇರಿದೆ. ಮತ್ತು ತುಂಬ ನಮಗೆ ಪ್ರಾಕ್ಟೀಸ್ ಕೊಡ್ತಿದ್ರು PT ಸರ್. ಮತ್ತು 2 ತಿಂಗಳು ವೆಕೇಷನ್ ಟೈಮಲ್ಲಿ ಅವರು ಇಲ್ಲಿ JK ಅಕಾಡೆಮಿಗೆ ಹೋಗಲಿಕ್ಕೆ ಹೇಳಿದರು. ನಾನಲ್ಲಿ ಜಗದೀಶ್ ಸರ್ ಅವರು ಹೇಳಿಕೊಟ್ಟಾಗೆ ನಾನು ಅಲ್ಲಿ ಆಟಾಡ್ತಿದ್ದೆ. ಮತ್ತೀಗ ನಾಡಿದ್ದು ಒಂದು ಮ್ಯಾಚ್ ಇದೆ, ನಾವು ಅದಕ್ಕೂ ಈಗ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ನಮ್ಮ PT ಸರ್ ತುಂಬ ಈಗಲೂ ಸಪೋರ್ಟಿವ್ ಆಗಿದ್ದಾರೆ ನಮಗೆ. ಮುಂಚಿನ ವರ್ಷ ಇದು ಸಬ್ ಡಿಸ್ಟ್ರಿಕ್ಟ್ ಲೆವೆಲ್ ಕಬಡ್ಡಿ ಆಯಿತು. ಅದರಲ್ಲಿ ನಮ್ಮ ಟೀಮ್ ಫಸ್ಟ್ ಬಂದಿತ್ತು.
ಅದರಿಂದ ನಾನು ಡಿಸ್ಟ್ರಿಕ್ಟಿಗೆ ಸೆಲೆಕ್ಟ್ ಆಗಿದ್ದೆ. ಡಿಸ್ಟ್ರಿಕ್ಟಲ್ಲೂ ನಮಗೆ ಫಸ್ಟ್ ಸಿಕ್ಕಿತ್ತು. ಗೇಮ್ಸ್ನ ಬಗ್ಗೆ ನೀವು ಕಬಡ್ಡಿಯಲ್ಲಿ ಬಹಳ ಆಸಕ್ತಿಯನ್ನು ಬೆಳೆಸಿಕೊಂಡವರು. ಜೊತೆಗೆ ಸ್ಪೋರ್ಟ್ಸಿನ ಬಗ್ಗೆ ವಿಶೇಷವಾಗಿ ಏನಾದರೂ ತರಬೇತಿಗಳು ಅಥವಾ ಅದೇ ರೀತಿಯ ಏನಾದರೂ ಸಾಧನೆಗಳನ್ನು ಮಾಡಿದ್ದು? ನಾನು ರನ್ನಿಂಗ್ ರೇಸಲ್ಲಿ ಮೇಯ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, 100 ಮೀಟರ್ 200 ಮೀಟರ್. ಮತ್ತು 8ನೇ ಕ್ಲಾಸಲ್ಲಿ ಡಿಸ್ಕಸ್ ಥ್ರೋಯಿಗೂ ಸೇರಿದ್ದೆ, ಅದರಲ್ಲೂ ನನಗೆ ಸಿಕ್ಕಿತ್ತು. ಇನ್ನೂ ನನಗೆ ಡಿಸ್ಕಸ್ ಥ್ರೋ 400 ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕಂತೆ. ಕಬಡ್ಡಿ ಅದೇ ರೀತಿ ಕರಾಟೆ ಈ ಎರಡು ರಂಗದಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೀತಾ ಇರುವುದು. ಅದಕ್ಕಿಂತ ಈಚೆ ಬಂದಾಗ ವಿಶೇಷವಾಗಿ ನಾವು ಗಮನ ಸೆಳೀತಿರ್ಬೋದು ಅಂಥದ್ದು ಸಾಂಸ್ಕೃತಿಕ ವಲಯಕ್ಕೆ ಬಂದಾಗ ಸಂಗೀತದಲ್ಲಿ ಅದೇ ರೀತಿ ನೃತ್ಯದಲ್ಲಿ ಕೂಡ ನೀವು ತರಬೇತಿಯನ್ನು ಗಳಿಸ್ತಾ ಹಲವು ಕಡೆ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸ್ತಾ ಇದ್ದೀರಾ. ಈಗ ಸಂಗೀತಕ್ಕೆ ಬಂದಾಗ ಸಂಗೀತದ ಬಗ್ಗೆ ನೀವು ಬೆಳೆಸಿಕೊಂಡಿರುವಂಥ ಆಸಕ್ತಿ ಯಾವ ರೀತಿ ಬಂತು? ಅದೇ ರೀತಿ ಆಸಕ್ತಿಯನ್ನು ಬೆಳೆಸಿಕೊಂಡು ಮುಂದೆ ಯಾವ ರೀತಿಯ ಪ್ರತಿಭೆಗಳನ್ನು ನೀವು ಪ್ರದರ್ಶಿಸಲಿಕ್ಕೆ ತೊಡಗಿದ್ದೀರಾ? ನನ್ನ ಸಂಗೀತದ ಗುರು ನನ್ನ ತಾಯಿ. ಅಮ್ಮ ಎಲ್ಲಿಗೆ ಕ್ಲಾಸಿಗೆ ಹೋಗ್ತಿದ್ರು ನಾನು ಜೊತೆಗೆ ಹೋಗ್ತಿದ್ದೆ. ನಾನು ಕೇಳಿ ಕಲ್ತದ್ದು ಅಲ್ಲದೆ ಹೀಗೆ ನೋಡಿ ಕಲ್ತದ್ದೇನಲ್ಲ ಇದು. ಮತ್ತು ನಮಗೆ ಡ್ಯಾನ್ಸಿಗೂ ಸಂಗೀತ ಬೇಕಾಗಿ ಬಂತು. ಹಾಗೆ ನಾನು ಸಂಗೀತ ಕಲಿತಾ ಇದ್ದೇನೆ ಈಗಲೂ. ಮತ್ತು ಇನ್ನೂ ಜೂನಿಯರ್ ಎಕ್ಸಾಮಿಗೆ ಸಂಗೀತಕ್ಕೆ ಕೂತ್ಕೊಳ್ಬೇಕಂತುಂಟು. ಅಮ್ಮ ನನ್ನನ್ನು ಕೂತ್ಕೊಳ್ಳಿಸ್ತಾರೆ ಈ ಸಲ. ಸಂಗೀತದಲ್ಲಿ ಬಂದಾಗ ನೀವು ಜೊತೆಗೆ ಸಾಂಸ್ಕೃತಿಕವಾಗಿ ನೃತ್ಯವನ್ನು ಅಂತೇಳಿದರೆ ಡ್ಯಾನ್ಸನ್ನು ಕಲಿತಾ ಇದ್ದೀರಾ. ಆ ನೃತ್ಯವನ್ನು ಯಾರ ಮುಖಾಂತರ ಕಲಿತಾ ಇದ್ದೀರಾ? ಆ ನೃತ್ಯದ ಮೂಲಕ ಯಾವ ರೀತಿಯ ಪ್ರತಿಭೆಯನ್ನು ಬೆಳೆಸಿಕೊಂಡಿದ್ದೀರಾ? ನಾನು ನೃತ್ಯವನ್ನು 4ನೇ ತರಗತಿಯಲ್ಲಿ ಶುರು ಮಾಡಿದ್ದು. ಜೂನಿಯರ್ವರೆಗೆ ವಿದ್ಯಾಲಕ್ಷ್ಮಿ ಟೀಚರ್ ನಾಟ್ಯ ವಿದ್ಯಾನಿಲಯದಲ್ಲಿ ಕಲಿತದ್ದು. ಮತ್ತು ಈಗ ಸೀನಿಯರಿಗೆ ವೈಷ್ಣವಿ ನಾಟ್ಯಾಲಯ ಯೋಗೀಶ್ವರಿ ಟೀಚರಲ್ಲಿ ಕಲಿತಿದ್ದೇನೆ. ತುಂಬ ಪ್ರೋಗ್ರಾಮ್ಸ್ ಎಲ್ಲ ನನಗೆ ಆಯಿತು. ನಾನು ಜೂನಿಯರ್ ಎಕ್ಸಾಮನ್ನು 7ನೇ ಕ್ಲಾಸಲ್ಲಿ ಬರೆದದ್ದು. ಇನ್ನು 10ರ ಒಳಗೆ ಸೀನಿಯರ್ ಬರಿಬೇಕಂತಿದೆ. ಕಾರ್ಯಕ್ರಮಗಳನ್ನು ಡ್ಯಾನ್ಸ್ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಕೊಟ್ಟಿದ್ದೀರಾ. ಯಾವ ಕಡೆಗಳಲ್ಲಿ ಕೊಟ್ಟಿದ್ದೀರಾ? ಅದೇ ರೀತಿ ಯಾವ ರೀತಿಯ ಡ್ಯಾನ್ಸಿನಲ್ಲಿ ನಿಮಗೆ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದೀರಾ? ನಾನು ಭರತನಾಟ್ಯ ಹಾಗೂ ಕೂಚುಪುಡಿ ಡ್ಯಾನ್ಸಿನಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದೇನೆ. ಕುಮಾರಮಂಗಲ, ಎಡನೀರ್ಮಠ, ಕುಂಟಿಕಾನ, ಪೆರಡಾಲ, ಐಲ ಹೀಗೆ ತುಂಬ ದೇವಸ್ಥಾನಗಳಲ್ಲಿ ನಾನು ಪ್ರೋಗ್ರಾಮ್ ಮಾಡಿದ್ದೇನೆ. ಸಂಗೀತ ಮತ್ತು ಸಾಂಸ್ಕೃತಿಕವಾಗಿ ನೃತ್ಯ ಈ ಎರಡು ಪ್ರತಿಭೆಗಳನ್ನು ಕೂಡ ನೀವು ಕರಗತ ಮಾಡಿಕೊಂಡಿದ್ದೀರಾ. ಜೊತೆಗೆ ಇದಕ್ಕೆ ಪೂರಕವಾಗಿ ಕೀಬೋರ್ಡನ್ನು ಕೂಡ ನುಡಿಸ್ತಿದ್ದೀರಾ ಅಂತೇಳಿ ನಾನು ಕೇಳಿಕೊಂಡಿದ್ದೇನೆ. ಆ ಕೀಬೋರ್ಡಿನ ಆಸಕ್ತಿ ಹೇಗೆ ಬಂತು? ಅದನ್ನು ಎಲ್ಲಿ ಕಲಿತ್ರಿ? ಅದನ್ನು ಯಾವ ರೀತಿ ನೀವು ಪ್ರತಿಭೆಯನ್ನು ನೀವು ಪ್ರದರ್ಶಿಸ್ತಿದ್ದೀರಿ? ಕೀಬೋರ್ಡ್ ನಾನು 1ನೇ ತರಗತಿಯಲ್ಲೇನೋ ಇರುವಾಗ ಅಪ್ಪ ಗಲ್ಫಿಂದ ತಂದರು. ಆಗ ನನಗೆ ಕಲಿಬೇಕಂತಿತ್ತು. ಅದಕ್ಕೆ ಕಲಿಸಲಿಕ್ಕೆ ಜನ ಎಲ್ಲಿದ್ದರು, ಗುರು ನನಗೆ ಎಲ್ಲಿಯೂ ಸಿಗಲಿಲ್ಲ. ಹಾಗೆ 3ನೇ ಕ್ಲಾಸಿಗೆ ಬರುವಾಗ ಸೀತಂಗೋಳಿ ಕಲಾಗ್ರಾಮದಲ್ಲಿ ಕಲಿಸ್ತಾರಂತ ಗೊತ್ತಾಯಿತು, ಪ್ರಭಾಕರ್ ಕಣ್ಣೂರವರು. ಹಾಗೆ ನಾನು ಅಲ್ಲಿ ಕಲಿತೆ. ಮತ್ತು ಅವರಿಗೆ 2 ವರ್ಷದ ನಂತರ ಅವರು ಹೇಳಿದರು ನನಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ. ಹಾಗೆ ಅದು ಈಗೊಮ್ಮೆ ಸ್ಟಾಪ್ ಆಗಿದೆ. ಇನ್ನೂ ಬೇರೆಲ್ಲಾದರೂ ಕಲಿಬೇಕಂತ ನನಗಿದೆ. ಕರಾಟೆ ಅದೇ ರೀತಿ ಕಬಡ್ಡಿ ಜೊತೆಗೆ ನೃತ್ಯ, ಸಂಗೀತ ಹೀಗೆ ವಿಭಿನ್ನ ಪ್ರಯತ್ನಗಳನ್ನು ಪ್ರತಿಭೆಗಳನ್ನು ಪ್ರತಿಫಲಿಸ್ತಾ ಇರುವವರು ನೀವು. ಅದಕ್ಕಿಂತ ಒಂದು ವಿಭಿನ್ನ ರೀತಿಯ ಒಂದು ಬಾಟಲ್ನಲ್ಲಿ ಒಂದು ಚಿತ್ರವನ್ನು ಬಿಡಿಸುವಂಥ ಬಾಟಲ್ ಆರ್ಟ್ ಅಂತೇಳಿ ಚಿತ್ರವನ್ನು ಬಿಡಿಸ್ತಾ ಇದ್ದೀರಾ ಅಂತ ಕೇಳಿದೆ. ಬಾಟಲ್ ಆರ್ಟಿನ ಆಸಕ್ತಿ ಹೇಗೆ ಬಂತು? ಕೊರೋನಾ ಟೈಮಲ್ಲಿ ಹೀಗೆ ಮನೇಲಿ ಕೂತ್ಕೊಂಡು ನನಗೆ ತುಂಬ ಹೀಗೆ ಬೋರ್ ಆಗ್ತಿತ್ತು, ಎಂತ ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಹೀಗೆ ವೀಡಿಯೋಸ್ ಎಲ್ಲ ನೋಡುವ ತುಂಬ ಬಾಟಲ್ ಆರ್ಟ್ ಮಾಡೋದೆಲ್ಲ ಬಂತು. ಹಾಗೆ ನಾನು ಇದನ್ನು ಟ್ರೈ ಮಾಡ್ತೇನಂತ ಹೇಳಿ ಟ್ರೈ ಮಾಡಿದ್ದು. ಮತ್ತು ದೊಡ್ಡಮ್ಮ, ಅಮ್ಮ, ಅಪ್ಪ, ಮಾವ ಎಲ್ಲ ಸಪೋರ್ಟ್ ನಿಂತರು. ಹಾಗೆ ಮತ್ತು ಅದು ಕಂಟಿನ್ಯೂ ಮಾಡಿದೆ. ತುಂಬ ಬಾಟಲ್ ಆರ್ಟ್ ಮಾಡಿದ್ದೆ. ಬಾಟಲ್ ಆರ್ಟ್ಗೆ ಬರಬೇಕಾದ್ರೆ ಅದಕ್ಕಿಂತ ಮುಂಚೆ ನಿಮಗೆ ಡ್ರಾಯಿಂಗಿನಲ್ಲಿ ಚಿತ್ರಕಲೆಯಲ್ಲಿ ಏನಾದರೂ ಆಸಕ್ತಿ ಇರಬೇಕಾಗ್ತಿತ್ತಲ್ಲ, ಆ ರೀತಿಯ ಏನಾದರೂ ಆಸಕ್ತಿಗಳು? ನಾನು 3ನೇ ತರಗತಿಯಿಂದ ಡ್ರಾಯಿಂಗ್ ಕಲಿತಿದ್ದೆ.
ಇಲ್ಲಿ ಸುಬ್ರಹ್ಮಣ್ಯ ಅವರಿಂದ. ಮತ್ತು ಅವರು ಏಜ್ ಆಯಿತು ಕೂಡುವುದಿಲ್ಲ ಅಂತ ಹೇಳಿದರು. ಮತ್ತು ಅಲ್ಲಿಗೊಮ್ಮೆ ಸ್ಟಾಪ್ ಆಯಿತು. ಆದರೂ ಈಗಲೂ ಮನೆಯಲ್ಲೇ ನಾನು ಡ್ರಾಯಿಂಗ್ ಮಾಡಿ ಕಲಿತಿದ್ದೇನೆ. ಸಂಗೀತದ ಜೊತೆಗೆ ಈ ರೀತಿಯ ಚಿತ್ರಕಲೆಗಳನ್ನು ಕೂಡ ಕರಗತ ಮಾಡಿಕೊಳ್ತಾ ಇದ್ದೀರಾ. ಇದಕ್ಕಿಂತ ಇನ್ನೊಂದು ವಿಭಿನ್ನ ಕ್ಷೇತ್ರ ಅಂತೇಳಿದರೆ ಸಾಹಿತ್ಯ ಕ್ಷೇತ್ರ. ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತಾವು ಕೈಯಾಡಿಸ್ತಾ ಇದ್ದೀರಾ. ಹಲವಾರು ಕತೆ ಕವಿತೆಗಳನ್ನು ಬರೆಯುವಂಥ ಒಂದು ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದೀರಂತೆ. ಆ ಆಸಕ್ತಿ ನಿಮಗೆ ಹೇಗೆ ಬಂತು? ಅದು ಕೊರೋನಾ ಟೈಮಲ್ಲಿ ಹೀಗೆ ಸುಮ್ಮನೆ ಕೂತ್ಕೊಂಡಿರುವಾಗ ಅಮ್ಮ ಹೇಳ್ತಿದ್ರು ಎಂತಾದರೂ ಬರಿ ಅಂತ. ಆದರೆ ಶಾಲೆಯದ್ದೇನು ಬರೀಲಿಕ್ಕೆ ನಮಗಾಗಿರಲಿಲ್ಲ, ಏನು ಆನ್ಲೈನ್ ಕ್ಲಾಸ್ ಹಾಗೇನಿರಲಿಲ್ಲ. ಮತ್ತೆ ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಹೀಗೆ ಕೂತ್ಕೊಂಡಿರುವಾಗ ನಾನು ಮತ್ತೆ ಕವಿತೆ ಬರೀಲಿಕ್ಕೆ ಶುರು ಮಾಡಿದ್ದೆ. ಕವಿತೆ ಮತ್ತು ಕಥೆಯೂ ಬರೀತಿದ್ದೆ. ಹಾಗೆ ಬರೆದು ಮತ್ತು ಅದು ನನ್ನೊಂದು ಹವ್ಯಾಸ ಆಗಿ ಹೋಯಿತು. ಮತ್ತು ಅದು ನಮ್ಮ ಶಾಲೆಯ ಸಿಸ್ಟರ್ ಆದ ಕ್ರಿಸ್ಟಲ್ ಅವರು ನನಗೆ ತುಂಬ ಸಪೋರ್ಟ್ ಇದ್ದರು. ಅವರು ಮತ್ತು ಕೆಲವು ಕಡೆಯಲ್ಲಿ ನನ್ನನ್ನು ಕತೆ ಬರೀಲಿಕ್ಕೆಲ್ಲ ಕರ್ಕೊಂಡು ಹೋದರು. ಅಲ್ಲಿ ನಾನು ಕತೆ ಬರೆದು ಒಂದು ಬುಕ್ಕೆಲ್ಲ ಪಬ್ಲಿಷ್ ಆಯಿತು. ಸಾಹಿತ್ಯ ಅಂತೇಳುವಾಗ ಕಥಾಗೋಷ್ಠಿ, ಕವಿಗೋಷ್ಠಿ ಅಂತ ಸಾಮಾನ್ಯವಾಗಿ ನಡೆದುಕೊಂಡು ಬರ್ತಾ ಇದೆ. ಅಂಥದ್ರಲ್ಲಿ ಏನಾದರೂ ಭಾಗವಹಿಸಿದಂಥ ಅನುಭವಗಳು? ಮೊದಲನೇದಾಗಿ ನನಗೆ BRCಯಲ್ಲಿ 3 ದಿವಸದ ಕ್ಯಾಂಪ್ ಇತ್ತು ಕವಿತೆಯ ಬಗ್ಗೆ ಎಲ್ಲ. ಅಲ್ಲಿ ಕವಿಯಾದ ರಾಧಾಕೃಷ್ಣ ಉಳ್ಳಿಯತಡ್ಕಕ್ಕೆ ಅವರು ತುಂಬ ಹೇಳಿಕೊಟ್ರು. ಮತ್ತು ಹಗಲು ಮನೆಯಲ್ಲಿ ರಾಧಾಕೃಷ್ಣ ಉಳ್ಳಿಯತಡ್ಕ ಅವರ ಪುಸ್ತಕ ಬಿಡುಗಡೆಯದ್ದು ನಮಗೆ ಅಲ್ಲಿ ಕವಿಗೋಷ್ಠಿ ಇತ್ತು. ಅಲ್ಲಿ ನಾನು ಭಾಗವಹಿಸಿದೆ. ಅಲ್ಲಿ ಕವಿಗೋಷ್ಠಿಯಲ್ಲಿ ನಾನೊಂದು ಕವಿತೆ ಹೇಳಿದೆ. ಅದು ಎಲ್ಲರಿಗೂ ತುಂಬ ಇಷ್ಟವಾಗಿತ್ತು. ಆ ಬಳಿಕ VB ಕುಳಮರ್ವರವರ ಮನೆಯಲ್ಲಿ ಕವಿಗೋಷ್ಠಿ ಇತ್ತು. ಅಲ್ಲಿಯೂ ಭಾಗವಹಿಸಿದೆ. ಕೇರಳದ ಪುಸ್ತಕ ದೇವಾಲಯ ಎಂದು ಖ್ಯಾತಿ ಪಡೆದ ಚೆರುಪುಳದಲ್ಲಿ ಕವಿಗೋಷ್ಠಿ ಇತ್ತು. ಅಲ್ಲಿಯೂ ನನಗೆ ಭಾಗವಹಿಸಲು ಆಗಿತ್ತು. ಕೇರಳ ರಾಜ್ಯ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇತೃತ್ವದಲ್ಲಿ ಮಳೆಬಿಲ್ಲು ಎಂಬ ಒಂದು ಸಾಹಿತ್ಯ ಸಂಕಲನ ಹೊರತಂದಿರುವಾಗ ಅದರಲ್ಲಿ ನಿಮ್ಮ ಒಂದು ಕತೆ ಮತ್ತು ಕವನ 2 ವಿಭಾಗದಲ್ಲಿ ಪ್ರಕಟವಾಗಿತ್ತು. ಆ ಒಂದು ಪ್ರಕಟವಾದಂಥ ಒಂದು ಕವನವನ್ನು ನಮ್ಮ ವೀಕ್ಷಕರಿಗೆ ನೀವು ವಾಚಿಸಬಹುದಾ? UP ವಿಭಾಗದ ಕನ್ನಡ ಕವಿತೆಗಳಲ್ಲಿ ಪರಿಸರ ಎಂಬ ನನ್ನ ಕವಿತೆ. ಹಸಿರಿಲ್ಲದೆ ಉಸಿರಿಲ್ಲ, ಉಸಿರಿಲ್ಲದೆ ಬದುಕಿಲ್ಲ, ಹಸಿರು ಉಸಿರಿನ ಮೂಲ ಬಲ್ಲರೇನು, ಮತ್ತು ಹಸಿರ ಕಡಿದು ದೊರೆಯುವುದೇನು. ನಮಗಿರುವುದು ಒಂದೇ ಭೂಮಿ, ಒಂದೇ ಬಾನು, ಒಂದೇ ಗಾಳಿ, ಆದರೂ ವಿಷ ತುಂಬಿ ಹಾಳು ಗೆಡಹಬೇಕೆ. ಬದುಕುದು ಹಸಿರಾಗಬೇಕೆ, ಬೆಳೆಸಿರಿ ಹಸಿರು, ಉಳಿಸಿರಿ ಉಸಿರು. VB ಕುಳಮರ್ವರವರ ಮನೆಯಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ನಾನು ವಾಚಿಸಿದ ಒಂದು ಕವಿತೆ ಹೊಸ ತಲೆಮಾರು. ಆಕ್ಷೇಪ ಅವಮಾನ ಅನುಮಾನ, ಆಕ್ಷೇಪ ಅವಮಾನ ಅನುಮಾನ, ದೂರು ದುಮ್ಮಾನುಗಳ ಸುರಿಮಳೆಗೆ ನೆನೆದು ಬೆಳೆದವರು. ಟೀಕೆ ಟಿಪ್ಪಣಿಗಳ ಹೊರೆ ಹೊತ್ತು ಮರುಗಿ ನಡೆಯುವವರು. ಕುಳಿತರು ನಿಂತರು ತಪ್ಪೆಣಿಸುವವರು. ಸರ್ವರ ನಿರೀಕ್ಷೆಯ ಹೊಸ ತಲೆಮಾರು. ಕಹಿಯುಂಡು ಬೆಳೆದು ಸಿಹಿಯ ನಿರೀಕ್ಷೆ, ಸಾಹಸದ ಬದುಕಿನುದ್ದಕ್ಕೂ ಪರೀಕ್ಷೆ. ಹಗ್ಗದ ಮೇಲೆ ನಡೆಯಲು ಬೇಕು ಗುರುದೀಕ್ಷೆ, ಸಹನೆಯ ಪ್ರಚೋದನೆಯ ಅಪೇಕ್ಷೆ. ನಾವು ಹೊಸ ಜನಾಂಗವಾಗಲು ಸಾಲದು ಉಪದೇಶ, ಸಾಲದು ಉಪದೇಶ ಸಿಗಬೇಕು ರಚನಾತ್ಮಕ ಸೃಜನಾತ್ಮಕ ಮುಕ್ತ ಅವಕಾಶ. ಜನ ಬೆಂಬಲ ಪ್ರೋತ್ಸಾಹವಿಲ್ಲದರೆ ಭವಿಷ್ಯ ಸರ್ವನಾಶ. ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ವಿಭಿನ್ನವಾದ ಪ್ರಯತ್ನವನ್ನು ಕತೆ ಮತ್ತು ಕವನದ ಮೂಲಕ ನೀವು ತೆರೆದಿರ್ತಾ ಇದ್ದೀರಾ. ಮುಂದೆ ಇನ್ನಷ್ಟು ಪುಸ್ತಕಗಳು, ಕೃತಿಗಳು ನಿಮ್ಮಿಂದ ಹೊರಬರಲಿ, ಜೊತೆಗೆ ಸಾರಸ್ವತ ಲೋಕ ಸಂಪನ್ನವಾಗಲಿ. ಇದೀಗ ಇನ್ನೊಂದು ವಿಶೇಷ ಅಂತೇಳಿದರೆ ಇನ್ಸ್ಪೈರ್ ಅವಾರ್ಡ್. ತಮ್ಮ ಬಾಲ್ಯಕಾಲದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಇಲಾಖೆಯು ಏರ್ಪಡಿಸಿದಂಥ ಒಂದು ಸ್ಪರ್ಧಾತ್ಮಕವಾದ ಕಾರ್ಯಾಗಾರದಲ್ಲಿ ತಮ್ಮ ಒಂದು ಯಂತ್ರವನ್ನು ಅಲ್ಲಿ ಪ್ರಯೋಗಿಸುವ ಮೂಲಕ ನೀವು ಇನ್ಸ್ಪೈರ್ ಅವಾರ್ಡಿಗೆ ಪಾತ್ರರಾಗಿದ್ದೀರಾ. ಸುಮಾರು 10,000 ರೂಪಾಯಿ ನಗದು ಬಹುಮಾನ ನಿಮಗೆ ಲಭಿಸಿದೆ. ಆ ಒಂದು ವಿಶೇಷವಾದ ಅನುಭವ? ನಾನು 6ನೇ ತರಗತಿಯಲ್ಲಿರುವಾಗ ನಮ್ಮ ಅಲ್ಲಿಯ HM ಮುಂಚಿನ ಶಾಲೆ ಬೇಳೆ ಶಾಲೆ HM ಕರೆದು ಹೇಳಿದರು,
ಒಂದು ಇನ್ಸ್ಪೈರ್ಡ್ ಅಂತ ಒಂದು ಕಾಂಪಿಟೇಷನ್ ಇದೆ, ನೀನು ಸೇರು, ಇದು ನಿನಗೆ ಸಿಗಬಹುದಂತ ಹೇಳಿದರು. ನನಗೆ ಹೇಗೆ ಏನು ಗೊತ್ತಿರಲಿಲ್ಲ. ನಾನು ಅಣ್ಣನಿಗೆ ಕರೆದು ಹೇಳಿದೆ. ಅಣ್ಣ ಹೇಳಿದರು, ಇದು ನನಗೆ ಗೊತ್ತುಂಟು, ನಾನೊಮ್ಮೆ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅಂತ ಹೇಳಿದರು. ಮತ್ತು ಅಣ್ಣ ಹೇಳಿದ ಕೆಲವು ಇದು ವಿಷಯಗಳನ್ನಿಟ್ಟು ನಾವೊಂದು ಸೇರಿ ಒಂದು ಗ್ರಾಸ್ ಕಟ್ಟಿಂಗ್ ಮಿಷಿನ್ ಮಾಡಿದೆವು. ಅದರಲ್ಲಿ ಕೊರೋನಾ ಟೈಮ್ ಆದ ಕಾರಣ ಸಬ್ ಡಿಸ್ಟ್ರಿಕ್ಟ್ ಲೆವೆಲ್ ಇರಲಿಲ್ಲ, ಡೈರೆಕ್ಟ್ ಡಿಸ್ಟ್ರಿಕ್ಟ್ ಲೆವೆಲಿಗಿದ್ದದ್ದು. ಡಿಸ್ಟ್ರಿಕ್ಟ್ ಲೆವೆಲಿಗೆ ನನಗೆ ಸಿಕ್ಕಿತು. ಕಾನ್ಯಂಗಾಡಲ್ಲಿ ಅದು ನಡೆದದ್ದು. ನಾವು ನಮ್ಮ ಶಾಲೆಯಿಂದ ನಾನು ಮತ್ತು ನಮ್ಮ ಸೈನ್ಸ್ ಟೀಚರ್ ಆದ ಶಾಂತಿ ಟೀಚರ್ ಇವರೆಲ್ಲ ಸೇರಿ ಕಾನ್ಯಂಗಾಡಿಗೆ ಹೋದೆವು. ಅಲ್ಲಿ ಡೆಲ್ಲಿಯಿಂದ ನಮ್ಮ ಇದು ಮಿಷಿನನ್ನು ನೋಡಲು ಬಂದಿದ್ದರು. ಅಲ್ಲಿ ನನಗೆ 10,000 ಸಿಕ್ಕಿತು. ನನಗಿದು ಒಂದು ದೊಡ್ಡ ಅನುಭವ ಆಗಿತ್ತು. ಹಲವು ರಂಗಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಎಲ್ಲ ಬಂದಾಗ ನೀವು ಕೃತಜ್ಞರಾಗಲು ಯಾರನ್ನು ಬಯಸ್ತಿದ್ದೀರ? ಯಾರಿಗೆ ನೀವು ಕೃತಜ್ಞತೆಯನ್ನು ಸೂಚಿಸಲು ಇಚ್ಛಿಸ್ತಿದ್ದೀರ? ಮೊದಲಿಗೆ ನನ್ನ ತಂದೆ ತಾಯಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. ಮತ್ತು ನನ್ನ ಮಾವ ಜನಾರ್ದನ ಎಕ್ಸೈಸ್ ಆಫೀಸರ್, ಅವರಿಗೂ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. ಅವರು ನನಗೆ ತುಂಬ ಸಪೋರ್ಟಿಯಾಗಿದ್ದರು, ಈಗಲೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಸುಂದರ ಬಾರಡ್ಕ, ಕವಿಗಳಾದ ಸುಂದರ ಬಾರಡ್ಕ ಅವರು ಕವಿತೆ ಬರೆಯಲು ನನ್ನನ್ನು ತುಂಬ ಪ್ರೋತ್ಸಾಹಿಸ್ತಾರೆ. ಮತ್ತು ನಮ್ಮ ಮುಂಚಿನ ಶಾಲೆ ಸೈಂಟ್ ಬರ್ತಲೊಮ್ಮೆ ಶಾಲೆಯ ಸಿಸ್ಟರ್ ಕ್ರಿಸ್ತೆಲ್ಲಾ ಅವರು ಎಲ್ಲ ವಿಷಯದಲ್ಲೂ ನನಗೆ ಸಪೋರ್ಟ್ ಇದ್ದರು. ಸ್ಪೋರ್ಟ್ಸ್ ಮತ್ತು ಇನ್ನಿತರ ಕಲೋತ್ಸವ, ಶಾಸ್ತ್ರೋತ್ಸವ ಎಲ್ಲದರಲ್ಲೂ ನನಗೆ ತುಂಬ ಸಪೋರ್ಟ್ ಇದ್ದರು. ಮತ್ತು ಕಬಡ್ಡಿಯಲ್ಲಿ ನಮ್ಮ ನೀರ್ಚಲ್ ಶಾಲೆಯ ಪಿ ಟಿ ಸರ್ ಆದ ಸಂತೋಷ್ ಅವರು ನನಗೆ ಸಪೋರ್ಟ್ ಇದ್ದಾರೆ. ಸ್ಪೋರ್ಟ್ಸಲ್ಲೂ ಇವರು ಸಪೋರ್ಟ್ ಇದ್ದಾರೆ. ನೃತ್ಯದಲ್ಲಿ ಯೋಗೀಶ್ವರಿ ಟೀಚರ್. ನನಗೆ ಕಲಿಕೆಯಲ್ಲಿ ಫುಲ್ ಮಾರ್ಕ್ಸ್ ಸಿಗಲು ನನ್ನನ್ನು ಪ್ರೋತ್ಸಾಹಿಸೋದು ಪ್ರಭಾ ಟೀಚರ್ ಅಂತ. ಅವರು ನನಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಇದ್ದಾರೆ, ಆದರೆ ಕಲಿಕೆಯಲ್ಲಿ ತುಂಬ ಸಪೋರ್ಟ್ ಇದ್ದಾರೆ. ಎಲ್ಲ ಸಬ್ಜೆಕ್ಟನ್ನು ನನಗೆ ವಿವರಿಸಿ ಹೇಳಿಕೊಡುತ್ತಾರೆ. ಕ್ರಾಫ್ಟ್ ಇನ್ನಿತರ ಈ ವಿಷಯಗಳಲ್ಲಿ ನನ್ನ ದೊಡ್ಡಮ್ಮ ಜಯಂತಿ ಅವರು ತುಂಬ ಸಪೋರ್ಟ್ ಇದ್ದಾರೆ. ಅವರು ಮಂಗಲ್ಪಾಡಿ ಶಾಲೆಯಲ್ಲಿ ಟೀಚರ್ ಆಗಿದ್ದಾರೆ. ಮತ್ತು ನನಗೆ ಕಲೋತ್ಸವ, ಶಾಸ್ತ್ರೋತ್ಸವ ಹಾಗೂ ಕಲಿಕಾ ವಿಷಯಗಳಲ್ಲಿ ನನ್ನ ಶಾಲೆಯ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಾರೆ. ಆಶ್ರಯ ಅವರೇ, ಸಾಧನೆಗಳನ್ನು ಮಾಡುವುದಲ್ಲ, ಅದರ ಹಿಂದಿರುವಂಥ ಅವಕಾಶಗಳನ್ನು ನೆನೆದುಕೊಂಡು ಕೃತಜ್ಞರಾಗದ್ದು ನಿಮ್ಮ ದೊಡ್ಡ ಮನಸ್ಸು. ಹಲವು ರಂಗಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸುವಂಥ ನೀವು ಭವಿಷ್ಯದಲ್ಲಿ ತಮ್ಮ ಶಾಲಾ ಪಠ್ಯ ಚಟುವಟಿಕೆಗಳನ್ನು ಅರಗಿಸಿಕೊಂಡು ಆ ಬಳಿಕ ನೀವು ಭವಿಷ್ಯದಲ್ಲಿ ಏನಾಗ ಬಯಸುತ್ತಿದ್ದೀರಾ? ನನಗೆ IPS ಆಗಬೇಕಂತ ತುಂಬ ಆಸೆ ಇದೆ. ಅದಕ್ಕೆ ಈಗಲೇ ಮಾವ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. UPSC ಎಕ್ಸಾಮ್ ಬರೀಲಿಕ್ಕೆ, ತುಂಬ ಜನರಲ್ ನಾಲೆಜ್ ಎಲ್ಲ ಕಲೀಲಿಕ್ಕೆ ಈಗಲೇ ಮಾವ ಸಪೋರ್ಟ್ ಮಾಡ್ತಿದ್ದಾರೆ. ಆಶ್ರಯ ಅವರೇ, ಇಷ್ಟರ ತನಕ ನಮ್ಮ ವಿಶೇಷ ಚಾನೆಲ್ನ ವೀಕ್ಷಕರಿಗಾಗಿ ತಮ್ಮ ವಿಶೇಷವಾದ ಪ್ರತಿಭಾ ಸಾಧನೆಯನ್ನು ನಮ್ಮ ಮುಂದಿರಿಸಿದಂಥ ನಿಮಗೆ ವಿಶೇಷವಾದ ಕೃತಜ್ಞತೆಗಳು. ವೀಕ್ಷಕರೇ, ಬಹುಮುಖಿ ಬಾಲ್ಯಕಾಲದ ಸಾಧನೆಗಳೊಂದಿಗೆ ನಮ್ಮ ಮುಂದೆ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಂಥ ಆಶ್ರಯ ಅವರ ಬಾಲ್ಯದ ಸಾಧನೆಗಳನ್ನು ನೀವು ಕೇಳಿದ್ರ, ನೋಡಿದ್ರ. ಮುಂದೆ ಇನ್ನೊಂದು ಅರಳು ಪ್ರತಿಭೆಯ ಸಾಧನೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಅಲ್ಲಿವರೆಗೆ ನಮಸ್ಕಾರ.